Thank you, Jesus. ಬರುವೆ ದೇವಾ ನಿನ್ ಸನ್ನಿಧಿಗೆ ಪೂರ್ಣ ಹೃದಯದೊಂದಿಗೆ ನಿನ್ನನ್ನೇ ಆರಾಧಿಪೆ. ಬರುವೆ ದೇವಾ ನಿನ್ ಸನ್ನಿಧಿಗೆ, ಆ ಕರಗಳನ್ನು ಎತ್ತುತ್ತಾ, ಪೂರ್ಣ ಹೃದಯದೊಂದಿಗೆ ನಿನ್ನನ್ನೇ ಆರಾಧಿಪೆ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಆತನ ಹಾಗೆ ಯಾರೂ ಇಲ್ಲ ಪ್ರಿಯರೇ. ಆತನಂತೆ ನಮ್ಮನ್ನು ಪ್ರೀತಿಸುವವರು, ಆತನಂತೆ ನಮ್ಮನ್ನು ಸಂತೈಸುವವರು, ಆತನಂತೆ ನಮ್ಮನ್ನು ಕನಿಕರಿಸುವವರು ಈ ಲೋಕದಲ್ಲಿ ಯಾರೂ ಇಲ್ಲ. ಹೇಳೋಣ, ದೇವರೇ ನೀನು ಮಾತ್ರ ಸಾಕು, ನಿನ್ನ ಹಾಗೆ ಯಾರೂ ಇಲ್ಲ ಅಪ್ಪ. ಕರೆಯೋಣ, ಕೂಗಿ ಕರೆಯೋಣ, ಯೇಸುವೇ ತಂದೆಯೇ ನಮ್ಮ ಮಧ್ಯದಲ್ಲಿ ಬಾ ಸ್ವಾಮಿ, ನಮ್ಮ ಮಧ್ಯದಲ್ಲಿ ಚಲಿಸು ಪರಿಶುದ್ಧಾತ್ಮನೇ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನಿರ್ಬೇರಿಯವன், அற்புதங்கள் செய்பவன், உம்மை போல யாரும் இல்லை, உம்மை போல யாரும் இல்லை. நீ உன்னத ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿಮಗೆ. ನನ್ನ ಕರಗಳ ಎತ್ತಿ ಎಂದು ನಿಮ್ಮನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿಮಗೆ. ಆ ಕರಗಳನ್ನು ಎತ್ತುತ್ತಾ, ನಿಮ್ಮನ್ನೇ ಆರಾಧಿಪೆ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಆ ಎರಡು ಕರಗಳನ್ನು ತಟ್ಟುತ್ತಾ, ಆ ಎರಡು ಕರಗಳನ್ನು ತಟ್ಟುತ್ತಾ. ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ಜನ ಹೇಳಕ್ಕೆ ಸಾಧ್ಯ ನನ್ನ ದೇವರು ಒಳ್ಳೆಯವನಂತ? ಹಾಲೆಲೂಯಾ. ಮತ್ತೊಂದು ಬಾರಿ ಕರಗಳನ್ನ ಎತ್ತಿ ಹೇಳಕ್ ಸಾಧ್ಯನಾ? ದೇವ್ರೇ, ನನ್ನ ಜೀವಿತದಲ್ಲಿ ನೀನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವಂತ ದೇವರಾಗಿದೆಯಾ ಅಂತ ಎಷ್ಟು ಜನ ನಂಬ್ತೀರಾ? ಯೇಸು ಸ್ವಾಮಿ ಒಳ್ಳೆಯವರಂತ ಹೇಳಕ್ ಸಾಧ್ಯನಾ? ನಮ್ಮ ಎಲ್ಲ ಪರಿಸ್ಥಿತಿಗಳಲ್ಲಿ, ನಮ್ಮ ಜೀವನದ ಒಂದೊಂದು ಪ್ರತಿಯೊಂದು ವಿಷಯಗಳಲ್ಲಿ, ಪ್ರತಿಯೊಂದು ನಮ್ಮ ಎಲ್ಲ ಕಾರ್ಯಗಳಲ್ಲಿ ಆತನು ಒಳ್ಳೆಯವನಾಗಿದ್ದಾನೆ. ಹಾಲೆಲೂಯಾ. ಆತನು ಎಂದೆಂದಿಗೂ ಮಾರ್ಪಡದೇ ಇರುವಂತ ದೇವರನ್ನ ನಾವು ಹಾಡಿ ಆರಾಧಿಸೋಣ. ಸಂತೋಷವಾಗಿ ಎರಡು ಕರಗಳನ್ನ ತಟ್ಟುತ್ತಾ ಮಾರ್ಪಡದೇ ಇರುವಂತ ದೇವರನ್ನ, ಯುಗ ಯುಗಕ್ಕೂ ಜೀವಿಸುವ ಆತನನ್ನ ಎರಡು ಕರಗಳನ್ನ ಸಂತೋಷವಾಗಿ ತಟ್ಟುತ್ತಾ ಆತನನ್ನ ಹಾಡಿ ಆರಾಧಿಸೋಣ. ಯೇಸುವಲ್ಲವ
ಅವನಿಂದೆಂದು ಮಾರ್ಪಾಡನು. ಯೇಸು ಒಳ್ಳೆವ, ಯೇಸು ವಲ್ಲಭ ಎಂದೆಂದು ಮಾರ್ಪಾಡನು. ಅವನಿಂದೆಂದು ಮಾರ್ಪಾಡನು. ಕುರುಡರ ಕಣ್ಣಳ ತೆರೆದವ, ಆತ ಒಳ್ಳೆವ ಒಳ್ಳೆಯವ. ಕಿವಿಡರ ಕಿವಿಗಳ ತೆರೆದವ, ಆತ ಒಳ್ಳೆವ ಒಳ್ಳೆಯವ. ಕುರುಡರ ಕಣ್ಣಳ ತೆರೆದವ, ಆತ ಒಳ್ಳೆವ ಒಳ್ಳೆಯವ. ಕಿವಿಡರ ಕಿವಿಗಳ ತೆರೆದವ, ಆತ ಒಳ್ಳೆವ ಒಳ್ಳೆಯವ. ಆತ ಒಳ್ಳೆವ ಸರ್ವವಲ್ಲಭ, ಆತನ ಕೃಪೆಯು ಎಂದು ಇರುವುದು. ಆತ ಒಳ್ಳೆವ ಸರ್ವವಲ್ಲಭ, ಆತನ ಕೃಪೆಯು ಎಂದು ಇರುವುದು. ಯೇಸು ಒಳ್ಳೆವ, ಯೇಸು ವಲ್ಲಭ ಎಂದೆಂದು ಮಾರ್ಪಾಡನು. ಅವನಿಂದೆಂದು ಮಾರ್ಪಾಡನು. ಯೇಸು ಒಳ್ಳೆವ, ಯೇಸು ವಲ್ಲಭ ಎಂದೆಂದು ಮಾರ್ಪಾಡನು. ಅವನಿಂದೆಂದು ಮಾರ್ಪಾಡನು. ರೋಗದಿ ಬಿಡುಗಡೆ ಕೊಡುವವ,
ಜನರು ಸ್ವತಂತ್ರರಾಗಲಿ. ಹೇಗೆ ಶಂತಲ ರಂತುಲೆ ಮನ ಕಡಂತಲ ರಂತಲೆ ಮನ ಕಡಂಚನ್ ಮನ ಕಡಂತಲ ರಂತುಲೆ ಮನ ಕಡಂತಲ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ವಂದನೆ ಯೇಸುವೆ, ವಂದನೆ ಯೇಸುವೆ, ವಂದನೆ ಯೇಸುವೆ. ಬಾ 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 ಬಾ. ಥ್ಯಾಂಕ್ ಯು ಫಾದರ್ ಲಾರ್ಡ್. ಆತನಿಗೆ ಕೃತಜ್ಞತೆ ಸಲ್ಲಿಸೋಣ. ಆತನೊಬ್ಬನೇ ಕರ್ತನು, ಆತನೊಬ್ಬನೇ ಆರಾಧನೆಗೆ ಯೋಗ್ಯನು. ಆತನಂತೆ ಮತ್ತೊಬ್ಬ ದೇವರಿಲ್ಲ. ರಾಧನ ಶಬಲ ರಂಧುನೆ ಮನ ಕಡಂಧಲ. ಸಂಪೂರ್ಣವಾಗಿ ಯಥಾರ್ಥ ಮನಸ್ಸಿನಿಂದ ನಮ್ಮನ್ನು ನಾವು ದೇವರ ಸನ್ನಿಧಾನದಲ್ಲಿ ಸಮರ್ಪಿಸೋಣ. ಆತನಿಗೆ ಆರಾಧನೆ ಸಲ್ಲಿಸಬೇಕಾದ್ರೆ ಮನಪೂರ್ವಕವಾಗಿ ಯಥಾರ್ಥ ಮನಸ್ಸಿನಿಂದ ಅಪ್ಪ ಎಂದು ಕೂಗಿ ಆತನಿಗೆ ನಾವು ಆರಾಧನೆ ಸಲ್ಲಿಸೋಣ. ಮನ ಕಡಚಲ. ಏನು ಇಲ್ಲದವರಾಗಿರಬೇಕಾದ್ರೆ ಆತನು ತಾನೇ ನಮ್ಮ ಜೊತೆ ಇದ್ದು ಅಪ್ಪ ಎಂದು ಕೂಗಿದಾಗ ಮಗನೇ ಮಗಳೇ ಎಂದು ಕರೆದವನು ಆತನಾಗಿದ್ದಾನೆ. ಒಂದು ತಂದೆ ಮಗನ ಬಾಂಧವ್ಯದೊಟ್ಟಿಗೆ ಆತನ ಬಳಿಯಲ್ಲಿ ನಾವು ಮಾತನಾಡೋಣ. ಶಂಧಲ ರಬಲ ರಂಧುನೆ ಮನ ಕಡಚಲ. ಏನು ಇಲ್ಲದವರಾಗಿರಬೇಕಾದ್ರೆ ಅಪ್ಪ ಎಂದು ಕೂಗುತ್ತಾ ಇದ್ವಿ. ಎಲ್ಲ ಬಂದಾಗ ಅದೇ ರೀತಿ ನಾವು ಕೂಗುತ್ತಾ ಇದ್ದಾವ ಎಂದು ನಮ್ಮನ್ನೇ ನಾವು ಪರೀಕ್ಷಿಸೋಣ. ಯಾವ ಗಣನೆಗೂ ನಾವು ಬಾರದೆ ಇರಬೇಕಾದ್ರೆ ಆತನು ನಮ್ಮನ್ನು ಆರಿಸಿ ತೆಗೆದವನು. ತಾಯಿಯ ಗರ್ಭದಲ್ಲಿ ಕೇವಲ ಪಿಂಡವಾಗಿರಬೇಕಾದ್ರೆ ನೀನು ನಿನ್ನನ್ನು ಆರಿಸಿಕೊಂಡ ದೇವರಿಗೆ ನಮ್ಮ ಎರಡು ಕೈಗಳನ್ನು ಮೇಲಕ್ಕೆ ಎತ್ತುತ್ತಾ ಹೇಳೋದಿಕ್ಕೆ ಸಾಧ್ಯನಾ? ಯೇಸುವೆ ನೀನೇ ದೇವರು, ನೀನೇ ಕರ್ತನು, ನನ್ನ ಜೀವಿತಕ್ಕೆ ನೀನು ಮಾತ್ರ ಸಾಕು ಎಂದು ಹೇಳೋದಿಕ್ಕೆ ಸಾಧ್ಯನಾ? ನಮ್ಮ ಜೀವನ ಸಾಗುತ್ತಿರೋದು ಆತನಿಂದಲೇ ಮಾತ್ರ. ಹಣದಿಂದಲೋ ಐಶ್ವರ್ಯದಿಂದಲೋ ಸಾಮರ್ಥ್ಯದಿಂದಲೋ ಸೌಂದರ್ಯದಿಂದಲೋ ಅಲ್ಲ, ನಮ್ಮ ತಾಲಂತಿಂದಲೂ ಅಲ್ಲ. ದೇವರ ಕೃಪೆಯಿಂದ, ದೇವರ ದಯೆಯಿಂದ ನಮಗೆ ದೇವರು ಕೊಟ್ಟಂತ ಆ ಭಿಕ್ಷೆ ಆಗಿದೆ. ಆತನಿಗೆ ಮನಪೂರ್ವಕವಾಗಿ ಸಲ್ಲಿಸೋಣ. ನಾವೇನು ಮಾಡೋದಾದ್ರೂ ಯಥಾರ್ಥ ಮನಸ್ಸಿನಿಂದ ಮನಪೂರ್ವಕವಾಗಿ ಅಪ್ಪ ಎಂದು ಕೂಗೋದಾಗ, ಮಗಳೇ ಮಗನೇ ಎಂದು ಕಿವಿಗೊಟ್ಟು ಕೇಳೋದಕ್ಕೆ ಆತನೊಬ್ಬನೇ ಶಕ್ತನು. ಅವರ ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಎಷ್ಟು ಜನ ಹೇಳೋದಕ್ಕೆ ಸಾಧ್ಯಪ್ಪ? ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಗಣನೆಗೆ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಎಷ್ಟು ಜನ ಹೇಳೋದಕ್ಕೆ ಸಾಧ್ಯ? ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್. ಎರಡು ಕರಗಳನ್ನು ಮೇಲಕ್ಕೆ ಎತ್ತುತ್ತ ಹೇಳೋಣ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ.
ಮತಿಯಾಗಿರುವುದು ನನ್ನ ಐಶ್ವರ್ಯದಿಂದಲ್ಲ, ನಾ ಹತ್ತಲಾರದ ಸ್ಥಾನಕ್ಕತ್ತಿದ್ದು ನನ್ನ ಜ್ಞಾನದಿಂದ. ಎಷ್ಟು ಜನ ಕೇಳೋದಕ್ಕೆ ಸಾಧ್ಯ? ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಐಶ್ವರ್ಯದಿಂದಲ್ಲ, ನಾ ಹತ್ತಲಾಗದ ಸ್ಥಾನಕ್ಕತ್ತಿದ್ದು ಜ್ಞಾನದಿಂದಲ್ಲ. ಕುದನೆಗೆ ಬಾರದಂತ ನನ್ನ ಗಣನೆಯ ಮಾಡಿ ನಿನ್ ಕೃಪೆ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ. ಕೃಪೆಯೇ ಎಷ್ಟು ಜನ ಹೇಳೋದಕ್ಕೆ ಸಾಧ್ಯ? ಅಪ್ಪ, ಇವತ್ತು ನಾನೇನಾಗಿದ್ದೀನೋ ಅದು ನಿನ್ನ ಕೃಪೆ ಮಾತ್ರ ಎಂದು. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆ. ಯೇಸುವೇ, ಇವತ್ತು ನಾವೇನಾಗಿದ್ದೀವೋ ಅದು ನಿನ್ನ ಕೃಪೆ ಮಾತ್ರ ಎಂದು ಬಾಯಿ ಬಿಟ್ಟು ಹೇಳೋಣ. ದುಡಿಯೋದಿಕ್ಕೆ ಸಾಮರ್ಥ್ಯ ಕೊಟ್ಟವನು ಆತನು, ಒಳ್ಳೆ ಆರೋಗ್ಯ ಕೊಟ್ಟವನು ಆತನು. ಅಪ್ಪ, ಇವತ್ತು ನಾವೇನಾಗಿದ್ದೀವೋ ಅದು ನಿನ್ನ ಕೃಪೆ ದೇವರೇ. ನನ್ನ ಕುಟುಂಬ ಏನಾಗಿದೆಯೋ ಅದು ನಿನ್ನ ಕೃಪೆ. ನಾವಿವತ್ತು ಏನು ಸಂಪಾದಿಸಿದೀವೋ ಅದು ನಿನ್ನ ಕೃಪೆ. ಇವತ್ತು ನಮ್ಗೇನು ಒಳ್ಳೆ ಆರೋಗ್ಯ ಇದೆಯೋ ಅದು ನಿನ್ನ ಕೃಪೆ. ಎಲ್ಲ ಅಪ್ಪ, ಅದು ನಿನ್ನ ಕೃಪೆ ಎಂದು ಹೇಳೋಣ, ನಿನ್ನ ಕೃಪೆ ಎಂದು ಹೇಳೋಣ. ಭಾಲ ಶಂಧಲ ರಂಧುಲೆ ಮನ ಕಡಚ್ಚಲ. ಅಪ್ಪ, ನಿನ್ನ ಕೃಪೆ ಇಲ್ಲದಿರೋದು ನಾವೇನು ಇಲ್ಲ ಎಂದು ಹೇಳೋಣ. ಬಾಲ ಶಂಧಲ ರಂಧುಲೆ ಬಾಲ ಶಂಧಲ. ಆತನು ಬದಲಾಗದೆ ಇರುವಂತ ದೇವರು ಆತನು. ಇಂದಿಗೂ ನಾಳೆಯೂ ನಿರಂತರವಾಗಿರುವ ದೇವರು ಆತನೊಬ್ಬನೇ ಆಗಿದ್ದಾನೆ. ಆತನೊಬ್ಬನೇ ಆಗಿದ್ದಾನೆ. ಆತನಿಗೆ ಮಾತ್ರ ಆರಾಧನೆ. ಅಪ್ಪ, ನಿನಗೆ ಮಾತ್ರ ಆರಾಧನೆ, ನಿನಗೆ ಮಾತ್ರ ಆರಾಧನೆ. ನಿನ್ನೊಬ್ಬನೇ ಆರಾಧನೆಗೆ ಯೋಗ್ಯನೆಂದು ಹೇಳೋಣ. ಅಂದು ಎಲ್ರೋಹಿಯಾಗಿ ಎಲ್ಲವನ್ನು ನೋಡಿದಂತೆ ಇಂದಿಗೂ ನನ್ನ ನೋಡುತ್ತಿರುವೆ. ಅಂದು ಎಬಿನೇಜರಾಗಿ ಎಲ್ಲರಿಗೂ ಸಹಾಯ ನೀನೇ, ಇಂದಿಗೂ ನನ್ನ ಸಹಾಯ ನೀನೇ. ಅಂದು ಎಲ್ರೋಗಿಯಾಗಿ ಎಲ್ಲವನ್ನು ನೋಡಿದಂತೆ
ನಿತ್ಯವೂ ಇರುವಾತನೇ, ಇಂದಿಗೂ ನನ್ನ ಜೊತೆಯಲ್ಲಿರುವೆ. ಅಂದು ಕ್ರಿಸ್ತೇಸುವಾಗಿ ಮರಣವನ್ನು ಗೆದ್ದಿರುವೆ, ಇಂದಿಗೂ ನನ್ನ ದೇವನೇನೆ. ಅಂದು ಯೆಹೋವನಾಗಿ ನಿತ್ಯವೂ ಇರುವಾತನೇ, ಇಂದಿಗೂ ನನ್ನ ಜೊತೆಯಲ್ಲಿರುವೆ. ಅಂದು ಕ್ರಿಸ್ತೇಸುವಾಗಿ ಮರಣವನ್ನು ಗೆದ್ದಿರುವೆ, ಇಂದಿಗೂ ಜೀವಿಸುವ ದೇವನೇ. ಕರಗಳ ಮೇಲೆ ಬದಲಾಗದ ನಿನ್ನ ಮಹಿಮೆ. ಎರಡು ಕರಗಳನ್ನು ಮೇಲೆ ಕೆತ್ತು ಹೇಳೋಣ. ಅಪ್ಪ, ನಿನ್ನ ಯಾವತ್ತೂ ಬದಲಾಗೋದಿಲ್ಲ. ದೇವರ ವಾಕ್ಯ ಹೇಳುವ ಪ್ರಕಾರ ಆತನು ಇವತ್ತು ಇದ್ದಾಗೆ ನಾಳೆಯೂ ನಿರಂತರವಾಗಿರುವ ದೇವರು. ಇಂದಿಗೂ ಹಾಗೆ ಇರುವುದೆಲ್ಲವೇ, ಬದಲಾಗದ ನಿನ್ನ ಮಹಿಮೆ. ಇಂದಿಗೂ ಹಾಗೆ ಇರುವುದೆಲ್ಲವೇ, ಬದಲಾಗದ ನಿನ್ನ ಮಹಿಮೆ. ಇಂದಿಗೂ ಹಾಗೆ ಇರುವುದೆಲ್ಲವೇ, ಬದಲಾಗಿಲ್ಲ, ಬದಲಾಗಿಲ್ಲ. ಪುನರುತ್ಥಾನದ ನಿನ್ನ ಮಹಿಮೆ, ಬದಲಾಗಿಲ್ಲ, ಬದಲಾಗಿಲ್ಲ. ಪುನರುತ್ಥಾನ ನಿನ್ನ ಮಹಿಮೆ. ನಿನ್ನನ್ನೇ ಆರಾಧಿಸುವೆ యేసయ్య, ಸ್ತುತಿಸುವೆ ನಿಮ್ಮನ್ನೇ ಆರಾಧಿಸುವೆ. ನನ್ನಿಂದ ಏನನ್ನು ಬಯಸದಷ್ಟು ಲೋಕವು ಇಲ್ಲವೇ ಇಲ್ಲ. ಲಾರ್ಡ್, ನನ್ನಿಂದ ಏನನ್ನು ಬಯಸದೆ ಎಲ್ಲವ ನನಗೆ ಮಾಡಿರುವೆ. ಎಸ್ ಲಾರ್ಡ್ ಅಪ್ಪ, ನನ್ನಿಂದ ಏನನ್ನು ಬಯಸದಷ್ಟು ಲೋಕವು ಇಲ್ಲವೇ ಇಲ್ಲ. ಹೌದಪ್ಪ, ನನ್ನಿಂದ ಏನನ್ನು ಬಯಸದೆ ಎಲ್ಲವ ನನಗೆ ನೀಡಿರುವೆ. ಈ ಲೋಕವ ನಂಬದೆ ನಿನ್ನನೇ ನಂಬುವೆ, ನೀನೇ ನಂಬಿಗಸ್ತ. ಎಷ್ಟು ಜನ ಹೇಳುತ್ತೀರ ಆತನ ನಂಬಿಗಸ್ತನಾದ ದೇವರು. ಲೋಕವ ನಂಬದೆ ನಿನ್ನನೇ ನಂಬುವೆ, ನೀನೇ ನಂಬಿಗಸ್ತನು. ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ, ನನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ, ನಿನ್ನ ಉಪಕಾರಕ್ಕೆ ಕೊನೆ ಇಲ್ಲಪ್ಪ. ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನನ್ನೆಲ್ಲ ಆಶೀರ್ವಾದ
ಆರಾಧನೆ ಮಾತ್ರ. Yes, Lord. ಯೇಸುವೇ, ನೀನೇ ಕಾರಣ. ಎಷ್ಟು ಜನ ಹೇಳೋದಕ್ಕೆ ಸಾಧ್ಯ? ನನ್ನೆಲ್ಲ ಆಶೀರ್ವಾದ, ನನ್ನೆಲ್ಲ ಆಶೀರ್ವಾದಕ್ಕೆ ಯೇಸುವೇ ನೀನೇ ಕಾರಣ. ಬಾಯ್ ಬಿಟ್ಟು ಹೇಳೋಣ, ನನ್ನ ಎಲ್ಲ ಆಶೀರ್ವಾದಕ್ಕೆ ಅಪ್ಪ ನೀನೇ ಕಾರಣ ಎಂದು. ಯೇಸುವೇ ನೀನೇ ಕಾರಣ. ಕೊಟ್ಟ ಸೇವೆಗಾಗಿ ಹೆಮ್ಮೆ ಪಡದೆ ನನ್ನನ್ನೇ ತಗ್ಗಿಸಿಕೊಳ್ಳುವೆ. ನೀ ಕೊಟ್ಟ ಈ ಪದವಿಗೆ ಗರ್ವ ಪಡದೆ ಸೇವಕನಾಗಿಯೇ ಇರುವೆ. ನೀ ಕೊಟ್ಟ ಸೇವೆಗಾಗಿ ಹೆಮ್ಮೆ ಪಡದೆ ನನ್ನನ್ನೇ ತಗ್ಗಿಸಿಕೊಳ್ಳುವೆ. ಅಪ್ಪ, ನೀ ಕೊಟ್ಟ ಈ ಪದವಿಗೆ ಗರ್ವ ಪಡದೆ ಸೇವಕನಾಗಿಯೇ ಇರುವೆ. ಈ ಹೆಸರು ಸ್ಥಳವು ನಿನ್ನಲ್ಲಿರುವುದಕ್ಕೆ ದೇವಾ ನಾನೇ ಧನ್ಯನು. ಹೇಳೋಣ, ಬಾಯಿ ತೆರೆದು ಹೇಳೋಣಪ್ಪ. ಈ ಹೆಸರು ಸ್ಥಳವು ನಿನ್ನಲ್ಲಿರುವುದಕ್ಕೆ ದೇವಾ ನಾನೇ ಧನ್ಯನು. ಉಪಕಾರಕ್ಕೆ ಕೊನೆಯೇ ಇಲ್ಲ, ನನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನಿನ್ನ ಉಪಕಾರಕ್ಕೆ ಮಾಡುವೆಯೇ ಇಲ್ಲ, ನನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನಮ್ಮ ಕೆಳಗಳ ಮೇಲೆ ಕೆತ್ತ ಹೇಳೋಣ.